ಬಿಜೆಪಿ ನಾಯಕರಲ್ಲಿ ಈಗ ಶಿಸ್ತು ಮರೆಯಾಗಿದೆ. ಹೀಗಾಗಿಯೇ ಆಣೆ ಪ್ರಮಾಣಕ್ಕೆ ಮುಂದಾಗಿದ್ದಾರೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಶಿಸ್ತಿನ ಪಕ್ಷ ಅಂತ ಹೆಸರಾಗಿದ್ದಂತಹ ಬಿಜೆಪಿ ಅನಂತರ ಇದೀಗ ರಾಜ್ಯದಲ್ಲಿ ಬಿಜೆಪಿಯಲ್ಲಿ ಶಿಸ್ತಿಲ್ವಾ ಅನ್ನುವಂಥ ಪ್ರಶ್ನೆ. ಈ ಒಂದು ಸಂದರ್ಭವನ್ನ ಉಪಯೋಗಿಸಿಕೊಂಡು ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ. ಪಕ್ಷ ನೋಡ್ಕೊಳಕ್ ಹೇಳಿ. ನೋಡಿ, ಬಿಜೆಪಿ ಅವರಿಗೆ ಅವ್ರ ಪಕ್ಷ ನೋಡ್ಕೊಳಕ್ ಹೇಳಿ. ಖರ್ಗೆ ಸಾಹೇಬ್ರು ನಮ್ಮ ಪಕ್ಷದ ವರಿಷ್ಠರು, ಹಿರಿಯರು. ಅವರಿಗೆ ಅನುಭವನೂ ಇದೆ, ಆ ವಯಸ್ಸು ಇದೆ. ಯಾರಿಗನ ಸರಿಪಡಿಸೋದು, ಬೈಯೋದಿರ್ಬೋದು, ಶಿಸ್ತಿಗೆ ಹಾದಿನಲ್ಲಿ ನಡೆಸೋದಿರ್ಬೋದು, ಅವರಿಗೆ ಅಧಿಕಾರ ಇದೆ. ಬಿಜೆಪಿಗೆ ಏನಿದೆ ಅದ್ರ ಬಗ್ಗೆ? ಈಗ ಯುವಕರಿಗೆ ಶಿಸ್ತು ಹೇಳ್ಕೊಡತ್ತಪ್ಪ. ಬಿಜೆಪಿನಲ್ಲಿ ಶಿಸ್ತಿಲ್ಲ. ಅದಕ್ಕೆ ತಾನೇ ಇವತ್ತು 7-8 ಜನ ಅಡ್ಡ ಮತದಾನ ಮಾಡಿರೋದು. ಅದಕ್ಕೆ ತಾನೇ ಇವತ್ತು ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇರೋದು. ಅವ್ರಿಗೆ ಅವ್ರ ಪಾರ್ಟಿ ನೋಡ್ಕೊಳಕ್ ಹೇಳಿ. ಇವ್ರೆ ನಮ್ಮ ಪಾರ್ಟಿ ಬಗ್ಗೆ ಏನ್ ಅವ್ರಿಗೆ ಚಿಂತೆ? ಏನಿದ್ರು ಬಹಿರಂಗವಾಗಿ ಖರ್ಗೆ ಸಾಹೇಬ್ರು ಯಾರ ಕಿವಿಯನ್ನ ಹಿಂಡ್ಬೋದು. ಆ ವಯಸ್ಸಿದೆ ಅವರಿಗೆ. ನೋಡಿ, ಬಿಜೆಪಿ ಅವರಿಗೆ ಅವ್ರ ಪಕ್ಷ ನೋಡ್ಕೊಳಕ್ ಹೇಳಿ. ಖರ್ಗೆ ಸಾಹೇಬ್ರು ನಮ್ಮ ಪಕ್ಷದ ವರಿಷ್ಠರು, ಹಿರಿಯರು. ಅವರಿಗೆ ಅನುಭವನೂ ಇದೆ, ಆ ವಯಸ್ಸು ಇದೆ. ಯಾರಿಗನ ಸರಿಪಡಿಸೋದು, ಬೈಯೋದಿರ್ಬೋದು, ಶಿಸ್ತಿಗೆ ಹಾದಿನಲ್ಲಿ ನಡೆಸೋದಿರ್ಬೋದು, ಅವರಿಗೆ ಅಧಿಕಾರ ಇದೆ. ಬಿಜೆಪಿಗೆ ಏನಿದೆ ಅದ್ರ ಬಗ್ಗೆ? ಈಗ ಯುವಕರಿಗೆ ಶಿಸ್ತು ಹೇಳ್ಕೊಡತ್ತಪ್ಪ. ಬಿಜೆಪಿನಲ್ಲಿ ಶಿಸ್ತಿಲ್ಲ. ಅದಕ್ಕೆ ತಾನೇ ಇವತ್ತು 7-8 ಜನ ಅಡ್ಡ ಮತದಾನ ಮಾಡಿರೋದು. ಅದಕ್ಕೆ ತಾನೇ ಇವತ್ತು ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇರೋದು. ಅವ್ರಿಗೆ ಅವ್ರ ಪಾರ್ಟಿ ನೋಡ್ಕೊಳಕ್ ಹೇಳಿ. ಇವ್ರೆ ನಮ್ಮ ಪಾರ್ಟಿ ಬಗ್ಗೆ ಏನ್ ಅವ್ರಿಗೆ ಚಿಂತೆ? ಏನಿದ್ರು ಬಹಿರಂಗವಾಗಿ ಖರ್ಗೆ ಸಾಹೇಬ್ರು ಯಾರ ಕಿವಿಯನ್ನ ಹಿಂಡ್ಬೋದು. ಆ ವಯಸ್ಸಿದೆ ಅವರಿಗೆ. ನೋಡಿ, ಬಿಜೆಪಿ ಅವರಿಗೆ ಬಿಜೆಪಿಯಲ್ಲಿ ಶಿಸ್ತಿಲ್ಲ ಅನ್ನೋದನ್ನ ವಿಧಾನ ಪರಿಷತ್ ಅಡ್ಡ ಮತದಾನದ ನಂತರ ಅವರು ಕಾಲೆಳೆಯೋದಕ್ಕೆ ಪ್ರಿಯಾಂಕ್ ಖರ್ಗೆ ಅಂತಹ ಕಾಂಗ್ರೆಸ್ ನಾಯಕರು ಉಪಯೋಗಿಸಿಕೊಳ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಹಾಗಾದ್ರೆ ಎಲ್ಲವೂ ಸರಿ ಇಲ್ವಾ? ಮೊದಲಿದ್ದಂತಹ ಬಿಗಿ ಇಲ್ಲ ಅನ್ನುವಂಥದ್ದು ಈಗ ಈ ವಿಧಾನ ಪರಿಷತ್ ಅಡ್ಡ ಮತದಾನದಿಂದಾಗಿ ಸ್ಪಷ್ಟವಾಗಿದೆ. ಇದನ್ನ ಬಿಜೆಪಿ ಹೈಕಮಾಂಡ್ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಶಿಸ್ತಿನ ಪಕ್ಷ ಅಂತ ಹೇಳಿಕೊಂಡಂತಹ ಬಿಜೆಪಿ, ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ಕೊಂಡಿದ್ದಂತಹ ಬಿಜೆಪಿ ಈಗ ಮತ್ತೆ ಪಾರ್ಟಿ ವಿತ್ ಡಿಫರೆನ್ಸಸ್ ಆಗ್ಬಿಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ಬೇರೆ ಬೇರೆ ವಿಭಿನ್ನ ಮನಸ್ಥಿತಿಯವರು ಪಾರ್ಟಿ ಒಳಗಡೆ ಇದ್ದಾರಾ? ಅದನ್ನ ಕಂಡುಹಿಡಿಯಲಿಕ್ಕೆ ನಾಯಕತ್ವಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಕಾಂಗ್ರೆಸ್ ಕಡೆ ಮುಖ ಮಾಡಿರ್ತಕ್ಕಂಥವರು ಪಾರ್ಟಿಯ ಒಳಗಡೆ ಇದ್ದಾರಾ? ಅದನ್ನ ಗುರುತಿಸೋದಕ್ಕೆ ನಾಯಕತ್ವಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಪಕ್ಷವನ್ನ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ರಾಜ್ಯ ನಾಯಕರುಗಳಿಗೆ ಸಾಧ್ಯ ಆಗ್ತಾ ಇಲ್ವಾ? ಎಲ್ಲ ಪ್ರಶ್ನೆಗಳನ್ನ ಬಿಜೆಪಿಯ ಕುರಿತಾಗಿ ಎತ್ತಬಹುದಾದಂತಹ ಸನ್ನಿವೇಶವನ್ನ ವಿಧಾನ ಪರಿಷತ್ ಅಡ್ಡ ಮತದಾನ ನಿರ್ಮಾಣ ಮಾಡಿದೆ. ಇವತ್ತು ಬಿಜೆಪಿ ಹೈಕಮಾಂಡ್ ಆರ್ ಅಶೋಕ್ ಅವರನ್ನ ಹಾಗೂ ವಿಜೇಂದ್ರ ಅವರನ್ನ ಈ ವಿಚಾರವಾಗಿ ಮಾತನಾಡೋದಕ್ಕೆ ಕರೆದಿದೆ. ಅದು ಯಾವ ಟರ್ನ್ ತಗೊಳುತ್ತೆ, ಅದನ್ನ ಬಹಳ ಗಂಭೀರವಾಗಿ ಏನಾದರೂ ಪರಿಗಣಿಸಲಾಗುತ್ತಾ ಅಥವಾ ಅದನ್ನ ಸರಿ ಮಾಡಿಕೊಂಡು ಸರಿಪಡಿಸಿಕೊಂಡು 2028 ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದೆ ಹೋಗ್ತಾರಾ? ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಮತ್ತು ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತಹ ಕುತೂಹಲ ತೀವ್ರವಾಗಿದೆ. ನೋಡಿ, ಬಿಜೆಪಿ ಅವರಿಗೆ ಅವ್ರ ಪಕ್ಷ ನೋಡ್ಕೊಳಕ್ ಹೇಳಿ. ಖರ್ಗೆ ಸಾಹೇಬ್ರು ನಮ್ಮ ಪಕ್ಷದ ವರಿಷ್ಠರು, ಹಿರಿಯರು. ಅವರಿಗೆ ಅನುಭವನೂ ಇದೆ, ಆ ವಯಸ್ಸು ಇದೆ. ಯಾರಿಗನ ಸರಿಪಡಿಸೋದು, ಬೈಯೋದಿರ್ಬೋದು, ಶಿಸ್ತಿಗೆ ಹಾದಿನಲ್ಲಿ ನಡೆಸೋದಿರ್ಬೋದು, ಅವರಿಗೆ ಅಧಿಕಾರ ಇದೆ. ಬಿಜೆಪಿಗೆ ಏನಿದೆ ಅದ್ರ ಬಗ್ಗೆ? ಈಗ ಯುವಕರಿಗೆ ಶಿಸ್ತು ಹೇಳ್ಕೊಡತ್ತಪ್ಪ. ಬಿಜೆಪಿನಲ್ಲಿ ಶಿಸ್ತಿಲ್ಲ. ಅದಕ್ಕೆ ತಾನೇ ಇವತ್ತು 7-8 ಜನ ಅಡ್ಡ ಮತದಾನ ಮಾಡಿರೋದು. ಅದಕ್ಕೆ ತಾನೇ ಇವತ್ತು ಮಂಜುನಾಥ ಸ್ವಾಮಿ ಹತ್ರ ಹೋಗ್ತಾ ಇರೋದು. ಅವ್ರಿಗೆ ಅವ್ರ ಪಾರ್ಟಿ ನೋಡ್ಕೊಳಕ್ ಹೇಳಿ. ಇವ್ರೆ ನಮ್ಮ ಪಾರ್ಟಿ ಬಗ್ಗೆ ಏನ್ ಅವ್ರಿಗೆ ಚಿಂತೆ? ಏನಿದ್ರು ಬಹಿರಂಗವಾಗಿ ಖರ್ಗೆ ಸಾಹೇಬ್ರು ಯಾರ ಕಿವಿಯನ್ನ ಹಿಂಡ್ಬೋದು. ಆ ವಯಸ್ಸಿದೆ ಅವರಿಗೆ, ಆ ಅನುಭವ ಇದೆ. ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ 100 ಭಾಗ ಆಗಿದೆ ರೀ. ಅವ್ರಿಗೇನ್ ಸಮಸ್ಯೆ? ಒಳ್ಳೇದಲ್ವಾ? ನಮ್ಮ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ಬಿಜೆಪಿಗೆ ಒಳ್ಳೇದಲ್ವಾ? ಪಟ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಬಿಜೆಪಿನಲ್ಲಿ ಶಿಸ್ತಿಲ್ಲ ಅನ್ನುವಂಥದ್ದು. ಇದು ಕೇವಲ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಅಲ್ಲ, ಈ ಸನ್ನಿವೇಶವನ್ನ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಅವರ ಕಾಲೆಳೆಯೋದಕ್ಕೆ ಉಪಯೋಗಿಸಿಕೊಂಡಿದ್ದಾರೆ. ಸರಿ, ಆದ್ರೆ
ಬಿಜೆಪಿ ರಾಜ್ಯ ಬಿಜೆಪಿಯಲ್ಲಿ ನಿಯಂತ್ರಣ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಕಾರ್ಯಕರ್ತರೇ ಎತ್ತುತ್ತಾ ಇದ್ದಾರೆ. ಶಿಸ್ತಿನ ಪಕ್ಷ ಅಂತ ಹೇಳಿಕೊಂಡಿದ್ದಂತಹ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ವಾ ಅನ್ನೋದು ಬಹಳ ಸ್ಪಷ್ಟ. ಈ ವಿಧಾನ ಪರಿಷತ್ ಅಡ್ಡ ಮತದಾನದ ನಂತರ ಈ ಪ್ರಶ್ನೆ ಹೇಳ್ತಾ ಇದೆ. ಏನೆಲ್ಲ ಆಗಬಹುದು 2028ನ ಗಮನದಲ್ಲಿ ಇಟ್ಕೊಂಡ್ರೆ ಇನ್ನಷ್ಟು ಮಂದಿ ಕಾಂಗ್ರೆಸ್ನತ್ತ ಮುಖ ಮಾಡೋ ಸಾಧ್ಯತೆಗಳಿದ್ದಾವ ಬಿಜೆಪಿನಲ್ಲಿ? ಏನ್ ನಡೀತಿದೆ ಬಿಜೆಪಿ ಒಳಮನೆಯಲ್ಲಿ? ಶ್ರೀಲಕ್ಷ್ಮಿ, ಮೊದಲನೇದಾಗಿ ಕಾಂಗ್ರೆಸ್ ಶಾಸಕರನ್ನ ರೆಸಾರ್ಟ್ನಲ್ಲಿ ಇರಿಸಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರ ಮೇಲೆ ಪಕ್ಷಕ್ಕೆ ಗುಮಾನಿ ಇದೆ, ಸಂಶಯ ಇದೆ. ಆ ಕಾರಣದಿಂದ ಅವ್ರ ಪಕ್ಷದಲ್ಲಿ ಶಿಸ್ತಿಲ್ಲ ಅನ್ನೋ ಕಾರಣದಿಂದಾಗಿ 140 ಶಾಸಕರನ್ನು ರೆಸಾರ್ಟ್ನಲ್ಲಿ ಇರಿಸಿಕೊಂಡಿದ್ದಾರೆ ಒತ್ತಾಯಪೂರ್ವಕವಾಗಿ ಅಂತ ರಾಜ್ಯ ಬಿಜೆಪಿ ಲೇವಡಿ ಮಾಡಿತ್ತು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಉತ್ತರ ನೀಡಬಾರದು ಅಂತ ನಿರ್ಧರಿಸಿದಂತ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಗೆ ಚುನಾವಣೆಯ ಮುಖಾಂತರವೇ ಉತ್ತರ ನೀಡಬೇಕು ಅಂತ ನಿರ್ಧರಿಸಿದ್ದ ಕಾಂಗ್ರೆಸ್ ಈಗ 5 ಸೀಟ್ಗಳನ್ನ ಗೆಲ್ಲೋದ್ರಲ್ಲಿ ಸಫಲ ಆಗಿರುವಂತದ್ದು. ಆದ್ರೆ ನಮ್ಮ ಶಾಸಕರ ಮೇಲೆ ನಮಗೆ ನಂಬಿಕೆ ಇದೆ. ನಮ್ದು ರಾಷ್ಟ್ರೀಯ ಪಕ್ಷವಾಗಿದೆ. ಇಲ್ಲಿ ಶಿಸ್ತು ಹಾಗೂ ಗೌಪ್ಯತೆಯನ್ನು ಕಾಪಾಡ್ತೇವೆ, ಇಲ್ಲಿ ನಿಯಮಾವಳಿಗಳನ್ನ ಪಾಲಿಸ್ತೇವೆ ಅಂತ ಹೇಳ್ತಿದ್ದಂತ ರಾಜ್ಯ ಬಿಜೆಪಿಯಿಂದಲೇ ಈಗ 3 ಅಡ್ಡ ಮತದಾನಗಳಾಗಿರೋದನ್ನ ಗಮನಿಸಿದ್ದೇವೆ. ಈ ಕಾರಣದಿಂದಾಗಿ ಕೇವಲ ವಿರೋಧ ಪಕ್ಷಗಳಿಗೆ ಅನ್ನೋದು ಆಡಳಿತ ಪಕ್ಷಕ್ಕಲ್ಲ, ಬದಲಾಗಿ ಸ್ವಪಕ್ಷೀಯರಿಗೂ ಕೂಡ ಬಿಜೆಪಿಯ ಮೇಲೆ ಅಸಮಾಧಾನ ಇರುವಂತದ್ದು. ಒಂದು, ನಾಯಕತ್ವ ವಿಚಾರದಲ್ಲಿ ಬಿವೈ ವಿಜಯೇಂದ್ರರವರು ಎಲ್ಲರನ್ನೂ ಕೂಡ ಜೊತೆಯಲ್ಲಿ ಕರೆದುಕೊಂಡು ಹೋಗಿಲ್ಲ ಅಂತ ಅನೇಕ ಬಣಗಳು ಈಗಾಗಲೇ ವಿಜಯೇಂದ್ರರವರ ವಿರುದ್ಧ ಆಪರೇಟ್ ಮಾಡ್ತಿರೋದನ್ನ ನೋಡಿದ್ದೇವೆ. ವಿಜಯೇಂದ್ರರವರನ್ನ ಕೆಳಗಿಳಿಸಬೇಕು ಅಂತ ಈಗಾಗಲೇ ಅನೇಕ ಒತ್ತಡಗಳು ಕೂಡ ಕೇಳಿ ಬಂದಿರೋದನ್ನ ಗಮನಿಸಿದ್ದೇವೆ. ಇದರ ಮಧ್ಯದಲ್ಲೇ ಮತ್ತೊಂದು ಕಡೆಗೆ ಬಿಜೆಪಿಗೆ ಅವರ ಪಕ್ಷದ ಒಳಗಿರುವ ಶಾಸಕರಿಂದಲೇ ಅಸಮಾಧಾನದ ಮಾತು ಹೊಸದಾಗಿ ಕೇಳಿ ಬರ್ತಿರುವಂತದ್ದು. ಕಾರಣ, ಅಡ್ಡ ಮತದಾನ ಮಾಡಿರುವಂತಹ ಶಾಸಕರು ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ಧರ್ಮಸ್ಥಳದಲ್ಲಿ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ಅನ್ನ ಕರೆಯೋದು ಎಷ್ಟರ ಮಟ್ಟಿಗೆ ಸರಿ, ಚುನಾವಣಾ ವಿಚಾರಕ್ಕೆ, ಅಭ್ಯರ್ಥಿಗಳ ವಿಚಾರಕ್ಕೆ ಧರ್ಮವನ್ನ ಮಧ್ಯದಲ್ಲಿ ಎಳೆತರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹಿರಿಯ ಸಚಿವರು ಹಾಗೂ ಶಾಸಕರು ಆಗಿದ್ದಂತ ಸುರೇಶ್ ಕುಮಾರ್ ಅವರು, ಅಂದ್ರೆ ಮಾಜಿ ಸಚಿವರಾಗಿದ್ರು, ಹಿರಿಯ ಶಾಸಕರಾಗಿದ್ದರ ಪಕ್ಷದಲ್ಲಿ ಅವರು ಪ್ರಶ್ನೆಯನ್ನ ಮಾಡಿರುವಂತದ್ದು. ಯಾಕೋ ರಾಷ್ಟ್ರೀಯ ಅಧ್ಯಕ್ಷರ ನಡೆ ಸರಿ ಅನ್ನಿಸ್ತಿಲ್ಲ ಅನ್ನೋ ರೀತಿ ಪತ್ರವನ್ನ ಬರೆದಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಅಡ್ಡ ಮತದಾನದ ಹೆಸರುಗಳನ್ನ ಯಾರು ಮಾಡಿದ್ದಾರೆ ಅಂತ ಹೆಸರುಗಳನ್ನ ತೆಗೆದುಕೊಂಡು ಬಿವೈ ವಿಜಯೇಂದ್ರರವರು ಇವತ್ತು ದೆಹಲಿಗೆ ತಲುಪಿದ್ರು ಕೂಡ ಅಶೋಕ್ ರವರನ್ನ ಕೂಡ ಇವತ್ತು ಹೈಕಮಾಂಡ್ ಕರೆದಿರುವಂತದ್ದು. ಈ ಇಬ್ಬರು ನಾಯಕರು 3 ಜನರ ಹೆಸರನ್ನು ನೀಡಬೇಕಾಗತ್ತೆ. ಯಾವ ಕಾರಣಕ್ಕೆ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಒಂದು ಸೂಚನೆ, ಒಂದು ಮಾಹಿತಿಯನ್ನ ಹೈಕಮಾಂಡ್ಗೆ ನೀಡಬೇಕಾಗತ್ತೆ. ಅದರ ಜೊತೆಗೆ ಈ ಅಡ್ಡ ಮತದಾನ ಯಾವ ರೀತಿ ಮಾಡೋದಕ್ಕೆ ಅವಕಾಶ ಅಥವಾ ಧೈರ್ಯ ಅವರಿಗೆ ಬಂತು ಅಂತ ತಿಳಿಸುವಂತ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಇದರ ಜೊತೆಯಲ್ಲೇ ರಾಜ್ಯದ ಅಧ್ಯಕ್ಷರು ಹಾಗೂ ವಿಪಕ್ಷ ನಾಯಕರು ನೀವಿಬ್ಬರು ಕೂಡ ಹಿರಿಯರಾಗಿದ್ರು, ನಿಮ್ಮ ಮಾತನ್ನ ಯಾರು ಕೇಳ್ತಿಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಇವರಿಬ್ಬರ ಮುಂದೆ ಹೈಕಮಾಂಡ್ ಇಡುವಂತ ಸಾಧ್ಯತೆ ಇರುವಂತದ್ದು. ಎಲ್ಲೋ ಒಂದ್ ಕಡೆಗೆ ಲೀಡರ್ಶಿಪ್ ಕ್ವಾಲಿಟಿ ಇರಬಹುದು, ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡೋದ್ರಲ್ಲಿ ಬಿಜೆಪಿ ವಿಫಲ ಆಗಿದೆ ಅನ್ನೋ ಒಂದು ವಿಚಾರವಾಗಿ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನ ಅಥವಾ ಎಚ್ಚರಿಕೆಯನ್ನು ಕೂಡ ವಿಜೇಂದ್ರ ಹಾಗೂ ಅಶೋಕ್ ಅವರಿಗೆ ನೀಡುವಂತ ನಿರೀಕ್ಷೆ ಇರುವಂತದ್ದು. 2028 ಚುನಾವಣೆಗೆ ಖಂಡಿತವಾಗಿಯೂ ಬಿಜೆಪಿಗೆ ಯಾವ ರೀತಿ ದುಷ್ಪರಿಣಾಮ ಬೀರಿದೆ ಈ ಒಂದು ಪರಿಷತ್ ಚುನಾವಣೆಯ ಎಫೆಕ್ಟ್ ಅಂತ ಮನವರಿಕೆ ಮಾಡುವಂತ ಹಾಗೂ ಎಚ್ಚರಿಕೆ ಸಂದೇಶವನ್ನು ನೀಡುವಂತ ಕೆಲಸವನ್ನ ಹೈಕಮಾಂಡ್ ಮಾಡುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ರೈಟ್. ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.